ಬಸವ ಅಕ್ಯೂ ಅಕಾಡೆಮಿ ಸುಮಾರು 15 ವರ್ಷದ ಒಂದು ಸಂಶೋಧನೆ ಫಲವಾಗಿ ಒಂದು ಪ್ರಿಡಿಕ್ಟಿವ್ ಅನಾಲಿಸಿಸ್ ಡಿವೈಸ್ ಅನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಈ ಮಂತ್ ಎಂಡ್ ಇಲ್ಲ ಕಮಿಂಗ್ ಮಂತ್ ಫಸ್ಟ್ ವೀಕ್ ಮೋರ್ ದೆನ್ 2000 ಪೀಪಲ್ ಅಕ್ರಾಸ್ 20 ಡಿಫರೆಂಟ್ ಕಂಟ್ರೀಸ್ ಅಲ್ಲಿ ಈ ಡಿವೈಸ್ ಯೂಸ್ ಮಾಡ್ತಿದ್ದಾರೆ. ಇಟ್ಸ್ ಎ ನಾಡಿ ಸ್ವರ ಅಂತೇಳಿ. ಸೊ ಇಟ್ಸ್ ಎ ಸೆನ್ಸರ್ ಡಿವೈಸ್. ನಮ್ಮ ಮೊಬೈಲ್ ಕನೆಕ್ಟ್ ಮಾಡ್ಬೋದು. ಯು ಕ್ಯಾನ್ ಕನೆಕ್ಟ್ ದಿಸ್ ಟು ಅವರ್ ಮೊಬೈಲ್. ಕನೆಕ್ಟ್ ಮಾಡ್ಬಿಟ್ಟು ನೀವು ಸೆನ್ಸರ್ನ ಈ ಒಂದು ನಾಡಿಗೆ ಇಟ್ರೆ ಆ ಪಲ್ಸ್ ತಗೊಳುತ್ತೆ. ಪಲ್ಸ್ ತಗೊಂಡ್ಬಿಟ್ಟು ಆ ಪಲ್ಸ್ ನ ಅನಲೈಸ್ ಮಾಡ್ತೀವಿ ನಾವು. ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಂದ್ರೆ ಇಷ್ಟು ಗೊತ್ತಿರುತ್ತೆ, ಬಟ್ ಪಲ್ಸ್ ನ ರೀಡ್ ಮಾಡಿದ್ರೆ ನಿಮ್ ಬಗ್ಗೆ ಇಷ್ಟು ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಪವರ್ ಆಫ್ ಪಲ್ಸ್ ಡಯಾಗ್ನೋಸಿಸ್. ಹಾಗಾಗಿ ಸುಮಾರು ಒಂದು 50 ವರ್ಷದ ಹಿಂದೆ ನೀವು ಯಾವುದೇ ಈಲರ್ ಹತ್ರ ಡಾಕ್ಟರ್ ಹತ್ರ ಹೋದ್ರೆ ನಾಡಿ ಇಲ್ದೆ, ನಾಡಿ ನೋಡದೆ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿಲ್ಲ ಅಲ್ವಾ? ನೀವು ಚಿಕ್ಕವ್ರು ಇರ್ಬೇಕಾದ್ರೆ ಡಾಕ್ಟರ್ ತಗೋದ್ರೆ ಆ ಒಂದು ಸೆನ್ಸ್ ಮಾಡಿರ್ತೀರ. ಇವತ್ತು ಯಾವ ಡಾಕ್ಟ್ರು ಯಾವ ಪೇಷಂಟನ್ನು ಮುಟ್ಟೋದಿಲ್ಲ. ಮುಟ್ತಾರ? ನೋ ಚಾನ್ಸ್. ನಾಡಿ ನೋಡೋ ಒಂದು ಕಲೆನೇ ಮರ್ತೋಗಿದೆ. ಬಟ್ ಇದನ್ನ ನಾವು ಬಸವ ಅಕ್ಯೂ ಅಕಾಡೆಮಿ ಥ್ರೂ ಸುಮಾರು 15 ವರ್ಷಗಳಿಂದ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ನಾಡಿ ನೋಡೋದು ಹೇಗೆ ಮತ್ತೆ ಟಂಗ್ ನ ಡಯಾಗ್ನೈಸ್ ಮಾಡೋದು ಹೇಗೆ ಅಂತ ನಾವು ಕಲಿಸ್ತಾ ಇದೀವಿ. ಸುಮಾರು TM ಸ್ಟೂಡೆಂಟ್ಸ್ ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಟ್ ಇದರಲ್ಲಿ ಎಕ್ಸ್ಪರ್ಟಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಟೈಮ್ ತಗೊಂಡು ನೀವು ಶ್ರದ್ಧೆಯಿಂದ ದಿನ ಒಂದು 50-60 ಪೇಷಂಟ್ ನೋಡ್ತಾ ಇದ್ರೆ, ಡೈಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ, ಸೊ ಇದನ್ನ ಈಸಿ ಮಾಡಬೇಕು ಅಂತೇಳಿ ಬಸವ ಅಕ್ಯೂ ಅಕಾಡೆಮಿ ಕಡೆಯಿಂದ ಸಂಶೋಧನೆ ಮಾಡಿ ಈ ಒಂದು ನಾಡಿ ಸ್ವರ ಡಿವೈಸ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಬೈ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಇಂದ ವಿ ಆರ್ ಪ್ರಿಡಿಕ್ಟಿಂಗ್ ಇನ್ ದ ಸೆನ್ಸ್, ಇವತ್ತು ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾವ ಕಾಯಿಲೆ ಇದೆ ಅಂತ ಬ್ಲಡ್ ಟೆಸ್ಟ್ ಮಾಡಿ ಹೇಳ್ತಾರೆ. ಇನ್ಸ್ಟೆಡ್ ಆಫ್ ದಟ್ ನಾವು ನಾಡಿ ಸ್ವರ ಮುಖಾಂತರ ವಿ ಆರ್ ಪ್ರಿಡಿಕ್ಟಿಂಗ್ ನಿಮ್ಮ ಫ್ಯಾಟ್ ಮೆಟಾಬಾಲಿಸಮ್ ಹೇಗಿದೆ, ನಿಮ್ಮ ಡೈಜೆಷನ್ ಹೇಗಿದೆ, ಸೊ ಹೌ ಇಸ್ ದ ಸ್ಟ್ರೆಂತ್ ಆಫ್ ಯುವರ್ ಪ್ರೋಟೀನ್ ಮೆಟಾಬಾಲಿಸಮ್. ಸೊ ಬೇಸ್ಡ್ ಆನ್ ದಟ್ ನೀವು ಫುಡ್ ಅಂಡ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ ಫ್ಯಾಟ್ ಮೆಟಾಬಾಲಿಸಮ್ ತುಂಬಾ ಲೋ ಇದೆ ಅಂದ್ರೆ 1 ತಿಂಗಳು 2 ತಿಂಗಳು ನೀವು ಫ್ಯಾಟ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಲಿವರ್ ಮೆರಿಡಿಯನ್ ನ ಸ್ಟ್ರೆಂಥನ್ ಮಾಡಿ ಆ ನೀವೇನ್ ಮಾಡ್ಬೇಕಂತನೂ ನಮ್ ನಾಡಿ ಸ್ವರ ಪ್ರಿಡಿಕ್ಟಿವ್ ಮಾಡಿ ಹೇಳುತ್ತೆ. ಸೊ ನಿಮ್ಗೆ ಈ ಮೆರಿಡಿಯನ್ ವೀಕ್ ಆಗಿದೆ, ಈ ಫುಡ್ ತಗೋಬೇಕು, ಈ ಫುಡ್ ತಗೋಬಾರ್ದು. ಸೊ ಮುಂದಿನ 4ರಿಂದ 6 ವಾರಗಳ ಕಾಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ದೆನ್ ಇಟ್ ಇಂಪ್ರೂವ್ಸ್ ಯುವರ್ ಫ್ಯಾಟ್ ಮೆಟಾಬಾಲಿಸಮ್. ಸೊ ಅದಾದ್ಮೇಲೆ ಅಗೇನ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಸ್ಟೈಲ್. ಸೊ ಇವತ್ತು ಕಾಯಿಲೆ ಬಂದಾದ್ಮೇಲೆ ಅದನ್ನ ಮ್ಯಾನೇಜ್ ಮಾಡೋ ಬದಲಾಗಿ ಕಾಯಿಲೆ ಬರ್ದೇ ಇರೋ ತರ ನಮ್ಮನ್ನ ನಾವು ಪ್ರಿಕಾಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಪ್ರಿವೆಂಟಿವ್ ಇಸ್ ಬೆಟರ್ ದನ್ ಕ್ಯೂರ್. ಬಂದಾದ್ಮೇಲೆ ವಾಸಿ ಮಾಡೋದಕ್ಕಿಂತ ಬರ್ದೇ ಇರೋ ತರ ಅದನ್ನ ಪ್ರಿವೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವಿ ಆರ್ ಅಪ್ಗ್ರೇಡಿಂಗ್ ಅಂಡ್ ಕಮಿಂಗ್ ವಿತ್ ನ್ಯೂ ವರ್ಷನ್ ಆಫ್ ನಾಡೀಶ್ವರ. ಸೊ ನಾಡೀಶ್ವರ ಪ್ರೋ ಅಂತೇಳಿ ಬರುತ್ತೆ. ಸೊ ನೀವು ಅದನ್ನ ವೆಬ್ಸೈಟ್ ಇಂದಾನೆ ನೋಡ್ಬೋದು. ಸುಮಾರು ಆಲ್ರೆಡಿ ಮೋರ್ ದೆನ್ 600 ಡಿವೈಸಸ್ ಬುಕ್ ಆಗಿದೆ. ಸೊ ನಾಡೀಶ್ವರ ಪ್ರೋ ವರ್ಷನ್ ಇಸ್ ಮಚ್ ಅಡ್ವಾನ್ಸ್ಡ್ ಅಂಡ್ ವ್ಯಾಲಿಡೇಟೆಡ್ ಮೋರ್ ದೆನ್ 2 lakhs ಪೇಷಂಟ್ ಡೇಟಾ. 2 ಲಕ್ಷಕ್ಕಿಂತ ಹೆಚ್ಚಿನ ಪೇಷಂಟ್ ಡೇಟಾ ಮೇಲೆ ನಾವು ಇದನ್ನ ಮಿಷನ್ ಲರ್ನಿಂಗ್ ಮಾಡಿಬಿಟ್ಟು ಬೈ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಲ್ಗಾರಿದಮ್ ವಿ ಆರ್ ಪ್ರಿಡಿಕ್ಟಿಂಗ್ ನಿಮಗೆ ಯಾವ ಥರ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ, ಯಾವ ಸಿಸ್ಟಮ್ ವೀಕ್ ಇದೆ, ನಿಮಗೆ ಫ್ಯಾಟ್, ಪ್ರೋಟೀನ್ ಅಂಡ್ ಕಾರ್ಬೋಹೈಡ್ರೇಟ್ ಮೆಟಾಬಲಿಸಮ್ ಹೇಗಿದೆ, ಪ್ಲಸ್ ನಿಮ್ಮ ಮೆರಿಡಿಯನ್ಸ್ ಹೇಗಿದೆ ಬಾಡಿನಲ್ಲಿ. ಸೊ ಯಾವ ಮೆರಿಡಿಯನ್ ವೀಕ್ ಆದ್ರಿಗಿನಾಗಿ ಯಾವ ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ. ಸೊ ಇದೆಲ್ಲದನ್ನ ನಾವು ಹೇಳ್ತೀವಿ. ಸೊ ಬೈ ಯೂಸಿಂಗ್ ಸಮ್ ಅಡ್ವಾನ್ಸ್ಡ್ ರಿಸರ್ಚ್ ಮೆಥಡಾಲಜೀಸ್, ಸೊ ವಿ ಆರ್ ಡೆವಲಪಿಂಗ್ ದಿಸ್. ಸೊ ಡೆಫಿನೆಟ್ ಆಗಿ ನೀವು ಇವಾಗ ಒಂದು ಲಾಂಚಿಂಗ್ ಆಫರ್ ಬಿಡ್ತಾ ಇದ್ದೀವಿ. ಸೊ ಆಲ್ರೆಡಿ TM ಸ್ಟೂಡೆಂಟ್ಸ್ ನಿನ್ನೆಯಿಂದನೇ ಬುಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ರೆಸೆಂಟ್ಲಿ ಮೋರ್ ದೆನ್ 2000 ಡಿಫ್ರೆಂಟ್ ಕಂಟ್ರೀಸ್ನಲ್ಲಿ 2000 ಯೂಸರ್ಸ್ ಹ್ಯಾಪಿಲಿ ದೇ ಆರ್ ಯೂಸಿಂಗ್. ಸೊ ಮೊನ್ನೆ ಕ್ಲಾಸಲ್ಲಿ ಯಾರೋ ಹೇಳ್ತಿದ್ರಲ್ವಾ, ಸರ್ ನಮ್ಮ ನಾಡೀಶ್ವರ ಯೂಸ್ ಮಾಡಿದೆ, ಟ್ರೀಟ್ಮೆಂಟ್ ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತೇಳಿ. ಸೊ ಇದು ನಿಮ್ಮನ್ನ ಪ್ರಿಡಿಕ್ಟಿವ್ ಮಾಡುತ್ತೆ. ನಿಮ್ಗೆ ಏನೇನು ತೊಂದರೆ ಆಗ್ಬೋದು, ಅದರಿಂದ ಯಾವ ಥರ ಆಚೆ ಬರ್ಬೋದು ಅಂತ ನಿಮಗೆ ಕ್ವಿಕ್ ಸೊಲ್ಯೂಷನ್ಸ್ ಕೊಡುತ್ತೆ. ಪ್ಲಸ್ ಇದ್ರ ಜೊತೆಗೆ ಇಟ್ ಆಲ್ಸೋ ಗಿವ್ಸ್ ಸಮ್ ಆಲ್ಟರ್ನೇಟ್ ಮೆಡಿಸಿನ್ ಸೊಲ್ಯೂಷನ್ಸ್. ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಕ್ಯುಪ್ರೆಷರ್, ಕಲರ್ ಥೆರಪಿ, ಸುಮಾರು ಪ್ರೋಟೋಕಾಲ್ಸ್. ನೀವು ಆ ಪ್ರೋಟೋಕಾಲ್ಸ್ ಡಿಸೈನ್ ಮಾಡಕ್ ತುಂಬಾ ಕಷ್ಟಪಡ್ತೀರಲ್ವಾ, ಬೇರೆಯವ್ರನ್ನ ಕೇಳ್ತೀರಿ ಇದನ್ನ ಮಾಡೋದು ಹೇಗೆ, ಅದನ್ನ ಮಾಡ್ಬೇಕಾ. ನಿಮ್ಮ ನಾಡೀಶ್ವರ ಕರಾರುವಕ್ಕಾಗಿ ನಿಮಗೆ ರಿಪೋರ್ಟ್ ಅಲ್ಲೇ ಕೊಡುತ್ತೆ. ನೀವು ಆ್ಯಪಲ್ಲೇ ನೋಡ್ಬೋದು. ಈ ಒಂದು ಪ್ರೆಷರ್ ಪಾಯಿಂಟ್ ಮಾಡು, ನೆಕ್ಸ್ಟ್ 3 ಡೇಸ್ಗೆ ನಿಮ್ಗೆ ಈ ಚೇಂಜಸ್ ಆಗುತ್ತೆ. ಸೊ ದಿಸ್ ಡಿವೈಸ್ ಯೂಸ್ ಮಾಡಿದವರು ಡೆಫಿನೆಟ್ ಆಗಿ
ವಿತಿನ್ 72 hours ಅಲ್ಲಿ ನಿಮ್ ಸಿಂಪ್ಟಮ್ಸ್ ಇಂಪ್ರೂವ್ಮೆಂಟ್ ಅಲ್ಲಿ ನೋಡ್ತೀರಾ. ನಾವ್ ಹೇಳ್ತೀವಲ್ಲ ಕ್ಲಿನಿಕ್ಗೆ ಬಂದಾಗ, ಇವತ್ತು ಈ ಪಾಯಿಂಟ್ ಹಾಕಿದ್ದೀನಿ 3 ದಿವಸಕ್ಕೆ ನಿಮ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತ. ವಿ ಆರ್ ವೆರಿ ಪ್ರಿಸೈಸ್ ಆಗಿ ಹೇಳ್ತೀವಿ. ಈ ಪಾಯಿಂಟ್ ಕೊಟ್ಟಿದ್ದೀನಿ, 2 ದಿವಸ ಆದ್ಮೇಲೆ ನಿಮ್ಗೆ ಫೀವರು ಮತ್ತೆ ಕೋಲ್ಡ್ ಕಡಿಮೆ ಆಗುತ್ತೆ. ನೀವು ಅದನ್ನ ಅನುಭವಿಸಿದ್ರಿ ಅಲ್ವಾ? ಸುಮಾರು ಜನ ನಮ್ಮ ಕ್ಲಿನಿಕಲ್ಲಿ ಬಂದು ಸಿಂಗಲ್ ಪಾಯಿಂಟ್ ಅಕ್ಯುಪಂಚರ್ ತಗೊಂಡ್ಬಿಟ್ಟು ದ ಗ್ರೇಟ್ ರಿಲೀಫ್ ಆಗಿದೆ. ಇನ್ಮೇಲೆ ನೀವು ನಮ್ಮ ಕ್ಲಿನಿಕ್ಗೆ ಬರೋದೇನು ಬೇಡ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ನಾಡೀಶ್ವರನ ನೀವು ಟೆಸ್ಟ್ ಮಾಡ್ಕೊಂಡ್ರೆ ಅದು ನಿಮಗೆ ಸಿಂಪ್ಲೆಸ್ಟ್ ಸೊಲ್ಯೂಷನ್ ನಿಮಗೆ ಹೇಳುತ್ತೆ. ನೀವು ಮನೆಯಲ್ಲೇ ಮಾಡ್ಕೋಬಹುದು. ಪ್ಲಸ್ ವಿದಿನ್ 72 hours ಅಲ್ಲಿ ಪ್ರಿಡಿಫೈನ್ಡ್ ಔಟ್ಪುಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಕರಾರುವಕವಾಗಿದ್ದು ನನ್ನ ಪ್ರಕಾರ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಯಾವುದೂ ಇಲ್ಲ. ಒಂದೆರಡು ಡಿವೈಸಸ್ ಜರ್ಮನ್ದಿದೆ, ರಷ್ಯನ್ ಡಿವೈಸಸ್ ಇದೆ. ಬಟ್ ಯಾವುದು ಡಯಾಗ್ನೋಸಿಸ್ ಅಲ್ಲೇ ಅಕ್ಯುರಸಿ ಇಲ್ಲ, ಇನ್ನ ರಿಸಲ್ಟ್ ಅಲ್ಲಿ ಏನು ಅಕ್ಯುರಸಿ ಇರುತ್ತೆ. ಬಟ್ ನಾವು ಎಂಡ್ ಟು ಎಂಡ್ ರಿಸರ್ಚ್ ಮಾಡ್ತಿರೋದ್ರಿಂದ 2 ಅಶ್ಯೂರಿಟಿ ಇರುತ್ತೆ ನಮ್ಮ ಹತ್ರ. ಒಂದು ಡಯಾಗ್ನೋಸಿಸ್ ಅಕ್ಯುರಸಿ ಇರುತ್ತೆ, ಎರಡನೇದು ನಾವು ಕೊಡೋ ಪಾಯಿಂಟ್ ಸಿಂಗಲ್ ಪಾಯಿಂಟ್ ಅಕ್ಯುಪ್ರೆಷರ್ ಇರ್ಬೋದು, ಅಕ್ಯುಪಂಚರ್ ಇರ್ಬೋದು, ಇಲ್ಲ ಆರಿಕ್ಯುಲರ್ ಇರ್ಬೋದು, ಇಲ್ಲ ಬೇರೆ ಯಾವುದೇ ಇರ್ಬೋದು. ಅದನ್ನ ಮಾಡಿದಾಗ ಮಿನಿಮಮ್ ಎಷ್ಟು ದಿನ ಮಾಡ್ಬೇಕಂದ್ರೆ 3 days. 3 daysಗೆ ನಿಮಗೆ ಪರ್ಟಿಕ್ಯುಲರ್ ಇಂಪ್ರೂವ್ಮೆಂಟ್ ತೋರಿಸ್ತೀವಿ ವಿತಿನ್ 3 days. TM ಸ್ಟೂಡೆಂಟ್ಸ್ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ ಆಗಿ ಮಾರ್ಕೆಟ್ ವ್ಯಾಲ್ಯೂ ಗೊತ್ತು, ಇದನ್ನ 40,000 50,000 ಅಂದ್ರೂ ಡಿವೈಸ್ ತಗೊಂಡು ಹೋಗ್ತಾರೆ ಅಂತ ಹೇಳಿ. ಬಟ್ ಐ ವಾಂಟ್ ಟು ರೀಚ್ ಕಾಮನ್ ಮ್ಯಾನ್. ನಾನು ನಾಡೀಶ್ವರ ಯೂಸ್ ಮಾಡ್ತಾ ಇದ್ದೀನಿ ಸರ್. ಈಗ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್. ನನ್ನ ಹತ್ರ ಈಗ ರಾಘವೇಂದ್ರ ಪತ್ತರ್ ಅಂತ ಹೇಳಿ TM ಸ್ಟೂಡೆಂಟ್ ಮತ್ತೆ ಆಯುರ್ವೇದಿಕ್ ಡಾಕ್ಟರ್ ಅಲ್ವಾ? ಆಯುರ್ವೇದಿಕ್ ಡಾಕ್ಟರ್ ಅಲ್ವಾ? ಹೌದು ಸರ್, BIMS ಡಾಕ್ಟರ್ ಸರ್. ನಾನು ಇವಾಗ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತೀರಾ, TM ಪ್ರಾಕ್ಟೀಸ್ ಮಾಡ್ತೀರಾ? ಆಯುರ್ವೇದ ಬಹಳ ಕಮ್ಮಿ ಆಗಿದೆ ಸರ್. ಅಲೋಪತಿನೂ ಬಹಳ ಕಮ್ಮಿ ಆಗಿದೆ. ಇವತ್ತಿನ 80 ಪೇಷಂಟ್ಸ್ ಇದನ್ನ ನೋಡಿದೀನಿ ಸರ್. 80 ಜನ ಪೇಷಂಟ್ ನೋಡಿದ್ರಾ? ಶೀಡ್ ಥೆರಪಿ ಇವತ್ತು ಒಂದೇ ದಿವಸ 80 ಜನ ಪೇಷಂಟ್ ಶೀಡ್ ಥೆರಪಿನ ಮಾಡಿದೀನಿ ಸರ್. ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು, ನ್ಯಾಚುರೋಪತಿ ಡಾಕ್ಟರ್ ಆಗಿದ್ರು, ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಆಗಿದ್ರು, 80 ಪೇಷಂಟ್ ನಿಮ್ಮ ಹತ್ರ ಬರಲ್ಲ. ಬಸವ ಅಕಾಡೆಮಿ ಸ್ಟೂಡೆಂಟ್ ನಿಮ್ಮ ಹತ್ರ ಬರ್ತಾರೆ 100 ಜನ. ಹೌದು ಸರ್. ಯಾಕೆ ಬರ್ತಾರಂದ್ರೆ ಬಿಕಾಸ್ ಆಫ್ ರಿಸಲ್ಟ್. ಹೌದು ಸರ್. ಹೌದು ಸರ್. ಸರ್ ತುಂಬಾ ಜನ ಇವತ್ತು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್. ತುಂಬಾ ಜನ ಕೊಟ್ಟಿದ್ದಾರೆ. ತುಂಬಾ ಜನ VVIPs ಎಲ್ಲ ಬಂದು ಇವತ್ತು ಫೀಡ್ಬ್ಯಾಕ್ ಕೊಟ್ಟು ಹೋಗಿದ್ದಾರೆ ಸರ್ ನಂಗೆ. ನಾಡೀಶ್ವರನ ಯಾರಾದ್ರೂ ಯೂಸ್ ಮಾಡ್ಬೋದು. ನಾಡೀಶ್ವರನ ಮಾರ್ಕೆಟ್ ಅಲ್ಲಿ ಇವಾಗ ನೋಡಿ, ರಷ್ಯನ್ ಡಿವೈಸ್ 2.5 ಲಕ್ಷ ಇದೆ, ಇನ್ನೊಂದು ಜರ್ಮನ್ ಡಿವೈಸ್ 1,70,000 ಇದೆ. ಅದೇ ತರ ನನ್ನ ಡಿವೈಸ್ ಅದಕ್ಕಿಂತ ಚೆನ್ನಾಗಿದೆ ಅಂದ್ರೆ 1 ಲಕ್ಷ 1.5 ಲಕ್ಷ ಇಟ್ಟು ಜನ ತಗೊಂಡು ಹೋಗ್ತಾರೆ. ಬಟ್ ಎಷ್ಟು ಜನಕ್ಕೆ ಕೊಡ್ಬೋದು ನಾನು? 200 300 400 500 ಅಷ್ಟೇ ಅಲ್ವಾ? ಇವತ್ತು ಬಸವ ಅಕಾಡೆಮಿ ನಿಮ್ಮನ್ನೆಲ್ಲ ತಲುಪಿದೆ ಅಂತಂದ್ರೆ ಅದಕ್ಕೆ ಒಂದು ಕಾರಣ, ಒಂದು ಅಕ್ಯುರೇಟ್ ರಿಸಲ್ಟ್, ಎರಡನೇದು ಕಾಮನ್ ಮ್ಯಾನ್ ರೀಚ್ ಆಗಂತ ಫೀಸ್.